ಚೆಕ್ಔಟ್ ಆಗ್ಬೇಕು ನಾವು ಈಗ 11 ಗಂಟೆ ಒಳಗಡೆ. ಸೊ ಹಂಗಾಗಿ ಟಿಫನ್ ಮಾಡಕ್ಕೆ ಬಂದೀವಿ. ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟೀವಿ, ಈಗ ಹೋಗಬೇಕು. ನೋಡ್ರಿ ಇಲ್ಲಿ ತನ ಬಂದಿದ್ ವೇಸ್ಟ್ ಆಯ್ತು. ಫುಲ್ ಮಳಿ ಐತಿ ಜೋರ್, ಹಂಗಾಗಿ ರಿವರ್ ರಾಫ್ಟಿಂಗ್ ಮಾಡ್ಲಿಲ್ಲ. ಎಲ್ಲಾರು ವಾಪಸ್ ಹೊಂಟಿವಿ ನೋಡ್ರಿ. ಇವ್ರ ಮಾತ್ ಕೇಳ್ಕೊಂಡ್ ಬಂದಿವಿ, ಎಲ್ಲಾರು ವಾಪಸ್ ಹೊಂಟಿವಿ. ಈಗ ಇಲ್ಲದ ನೋಡ್ರಿ, ಇವ್ರ ಮಾತ್ ಕೇಳ್ಕೊಂಡ್ ಬಂದಿದ್ವಿ ಇಲ್ಲಿ. ಬೇಡ ಸುಮ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲಾರ್ಗು. ನೋಡ್ರಿ ಈಗ ಸಾಯಂಕಾಲ ಆಗೈತಿ, 7 ಗಂಟೆಗೆ ಟೈಮ್. ಹಿಂದ್ಗಡೆ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಕಾಣಕತ್ತದ ಅಂತ ಹೇಳಿ ನೋಡಕ್ಕೆ ಎಷ್ಟು ಖುಷಿ ಆಗತ್ತದ ನಮಗೆ. ನೋಡ್ರಿ ಫುಲ್ ಕಾಡೊಳಗೆ ಎಷ್ಟು ಚಂದ ಅನ್ಸಕತ್ತದಲ್ಲ. ನೇಚರ್ ಎಷ್ಟು ಭಾರಿ ಕಾಣಕತ್ತದ, ನಿಮ್ಗೆ ವಿಡಿಯೋ ಒಳಗೆ ಕಾಣಿಸತ್ತಿರ್ಬೋದು. ನಾವು ಈಗ ರೂಮಿಗೆ ಬಂದೀವಿ ನೋಡ್ರಿ. ಬಂದು ಫ್ರೆಶ್ ಅಪ್ ಆಗಿ ಈಗ ನಮ್ಮ ಪಾಪುಗೆ ಊಟ ಮಾಡ್ಸತ್ತೀವಿ. ಅವನಿಗೆ ಸ್ವಲ್ಪ ನಾನು ಉಪ್ಪಿಟ್ಟು ಮಾಡಿದ್ದೆ. ಸೊ ಇಬ್ಬರಿಗೂ ವಿರಾಜ್ಗೆ ಆಮೇಲೆ ಶ್ರೀನೇ ಇಬ್ಬರು ಊಟ ಮಾಡತ್ತಾರೆ. ಈಗ ಊಟ ಮಾಡ್ಸಕತ್ತೀವಿ ಹೊರಗೆ ಕುಂತು. ಇಷ್ಟು ಬ್ಯೂಟಿಫುಲ್ ನೇಚರ್ ಒಳಗೆ ಕುಂತ ನೀವು ಊಟ ಮಾಡ್ಸತ್ತೀವಿ. ಸೊ ನೋಡ್ರಿ, ನಾನು ಮನೆಯೊಳಗೆ ಇನ್ಸ್ಟೆಂಟ್ ರವಾ ಉಪ್ಪಿಟ್ಟು ಮಾಡ್ಕೊಂಬಂದಿದ್ದೆ. ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಉದ್ದಿನಬೇಳೆ ಹಾಕಿ ಅದ್ರೊಳಗೆ ರವಾ ಹುರ್ಕೊಂಡು. ಸೊ ನಾನು ಎಲ್ಲರೂ ಹೋಗ್ಬೇಕಾದ್ರೂ ಇದೇ ರೀತಿ ಮಾಡ್ಕೊಂಡಿರ್ತೀನಿ, ಇನ್ಸ್ಟಂಟ್ ರವಾ. ಸೊ ಹಂಗಾಗಿ ಪಟ ಇಲ್ಲಿ ಬಂದ ಕೂಡಲೇ ಮಾಡಿಬಿಡ್ತೀನಿ. ಅದು ಎಲೆಕ್ಟ್ರಿಕಲ್ ಕಿಟಲ್ ಐತಿ, ಸೊ ಅದನ್ನು ತೊಗೊಂಬಂದಿರ್ತೀವಿ ಎಲ್ಲರೂ ಹೋಗ್ಬೇಕಾದ್ರೆ. ಆ್ಯಕ್ಚುಲಿ ಇಲ್ಲಿನೂ ಅದಾವ ರೂಮ್ ಒಳಗೆ. ಇಲ್ಲಿ ನಮ್ಮ ರೂಮಿಗೆ ಕೊಟ್ಟಾರ, ಆಮೇಲೆ ಜ್ಯೋತಿ ರೂಮ್ನಾಗ ಹೋಯ್ತು ಅದು ಎಲೆಕ್ಟ್ರಿಕಲ್ ಕಿಟಲ್ಲ. ನಮ್ಗೆ ಗೊತ್ತೇ ಇಲ್ಲ ಅದು ಇರ್ತದಂಥೇಳಿ ಅಲ್ಲಿಂದ ಹೊತ್ಕೊಂಡ್ಬಂದಿದ್ವಿ ಅದನ್ನು. ಆದರೆ ನಮ್ದ್ರಾಗೆ ಮಾಡಿವ್ರು ನಾವು. ಅದು ಸ್ವಲ್ಪ ಹೊಲಸಿರ್ತಾವಲ್ಲ, ಅವು ಅಷ್ಟು ಕ್ಲೀನ್ ಇರಂಗಿಲ್ಲ ಅಂಥೇಳಿ ನಮ್ದ್ರೊಳಗೆ ಮಾಡಿ ನಾನು. ಸೊ ಈಗ ಮಾಡಿಟ್ಟು ತಿನ್ಸಾಕತ್ತಾರ ಅವ್ರ ಪಪ್ಪ ಅವನಿಗೆ. ನಾ ಇಲ್ಲಿ ಎಲ್ಲ ನೇಚರ್ ಎಂಜಾಯ್ ಮಾಡ್ಕೋತ ಕೂತೀವಿ ನೋಡ್ರಿ. ಆಮೇಲೆ ರಾತ್ರಿ ಒಂದು ಸ್ವಲ್ಪ 9 ಗಂಟೆ ಮ್ಯಾಗದು ಮತ್ತು ಊಟಕ್ಕೆ ಹೋಗ್ಬೇಕಲ್ಲಿ. ಫೈರ್ ಕ್ಯಾಂಪ್ ಅಂತೂ ಕ್ಯಾನ್ಸಲ್ ಆಗಿರ್ಬೋದು, ಯಾಕಂದ್ರೆ ಮಳೆನೇ ಹತ್ತು ಬಿಟ್ಟದ. ಇಲ್ಲಿ ಮಳೆ ಇತ್ತು ಫುಲ್ ಜೋರ, ಹಾಗಾಗಿ ಫೈರ್ ಕ್ಯಾಂಪ್ ಇರ್ಲಿಕ್ಕಿಲ್ಲ ನೋಡ್ರಿ. ಅಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ಬೇಕಂತ ಹೋಗಿದ್ವಿ, ಬೋಟಿಂಗ್ ಅದೆಲ್ಲ. ಸೊ ಅಲ್ಲಿನೂ ಮಳೆ ಬಂದ ಕಾರಣ ಅದನ್ನು ಕ್ಯಾನ್ಸಲ್ ಆಯ್ತು. ನಾಳೆ ಬರ್ರಿ ಅಂತ ಹೇಳಿ ಕಳ್ಸ್ಯಾರ. ನೀವು ಬಂದರೆ ಇಲ್ಲೇ ವಿಸಿಟ್ ಮಾಡ್ರಿ ನೀವು, ಪರಂಪರಾ ಕಾಟೇಜಕ್ಕೆ. ಮಸ್ತ್ ಐತಿ ವ್ಯೂ ಅಂತೂ. ಸೊ ನೋಡ್ರಿ ಬ್ಯೂಟಿಫುಲ್ ಐತಿ ಎಲ್ಲ. ರೂಮ್ಸು ಅಷ್ಟೇ ಭಾರಿ ಅದಾವೆಲ್ಲ. ಈಗ ನೋಡ್ರಿ ಟೈಮ್ 9 ಗಂಟೆ ಆಗೈತಿ. ಈಗ ಊಟಕ್ಕೆ ಹೋಗ್ಬೇಕಲ್ಲಿ. 9 ಗಂಟೆಯಾಗ ಹೋಗೈತಿ ಆ್ಯಕ್ಚುಲಿ. ಈ ನಮ್ಮ ಮನೆಯವ್ರು ನೋಡ್ಕೊಂಬರಕ್ಕೆ ಹೋಗ್ಯಾರಲ್ಲಿ ಇಬ್ಬರು. ಬರಾನ ಊಟಕ್ಕೆ ಹೋಗ್ತೀವಿ ನೋಡ್ರಿ. ಇಲ್ಲಿ ನಾನು, ಜ್ಯೋತಿ ಅದಾಳ, ಆಮೇಲೆ ಇವರಿಬ್ರು ಅಂತೂ ಉಡಾಳತನ ನಡೆಸ್ಬಿಟ್ಟಾರೆ. ಎಷ್ಟೊತ್ತಾಯ್ತು ನೋಡ್ಬೇಕು ನೀವು. ಹಾಯ್ ಮಾಡ್ರಿ ಇಬ್ರು. ಹಾಂ ಶಿಣೆ ಹಾಯ್ ಮಾಡು, ಹಾಯ್ ಮಾಡು. ಬ್ಯಾಗ್ನೇನ ತೊಗೊಂಡು ಚಾಕ್ಲೇಟ್ ತಿನ್ನತ್ತಾರ್ರಿ ಅವ್ರು, ಯಾರಿಗೆ ಹೇಳಾರ್ದು. ಇಬ್ರು ಅಣ್ಣ ತಮ್ಮ ಕೂಡಿ. ಜೊತೆ ಹೆಂಗೆ ಅನ್ನಿಸ್ತು ಬಂದು ದಾಂಡೇಲಿಗೆ? ಮಸ್ತ್ ಅನಸ್ಲಾತೈತ್ರಿ. ಬಟ್ ಹೊರಗೆ ಮಳೆ ಬರಾಕತ್ತದ್ರಿ. ಮಳೆ ಬರಾತೈತ್ರಿ, ಎಲ್ಲಿ ಅಡ್ಡಾಡೋ ಹಂಗೆ ಇಲ್ಲ. ಹೊರಗೆ ರೂಮ್ ಒಳಗೆ ಫುಲ್ ಎಂಜಾಯ್ ಮಾಡತ್ತೀವಿ ನಾವು, ರೀಲ್ಸ್ ಮಾಡ್ಕೋತ ಇಬ್ರು. ನೋಡ್ರಿ ಹೊರಗಡೆ ನೋಡ್ರಿ ಫುಲ್ ಜಂಗಲ್. ಏನೂ ಗೊತ್ತೇ ಆಗಲ್ಲ ನಮಗೆ ಏನೈತಿ ಏನು ಬಿಟ್ಟೈತೈತಿ ಏನು ಕಾಣಿಸಂಗೆ ಇಲ್ಲ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ 2 ಲೈಟ್ ಇದ್ದವು, ಲೈಟ್ನೂ ಬಂದಾಗ್ಬಿಟ್ಟದ. ಬಟ್ ಮಸ್ತ್ ಐತ್ರಿ ಎಲ್ಲ ವ್ಯೂ. ಈಗ ಊಟಕ್ಕೆ ಹೋಗ್ತೀವಿ ಅಲ್ಲಿ. ಜಲ್ದಿ ಹೋಗ್ಬೇಕ್ರಿ ಅವ್ರು ಕೊಟ್ಟಿದ್ದ ಟೈಮಿಗೆ, ಇಲ್ಲಾಂದ್ರೆ ಬಂದ್ ಮಾಡ್ತಾರೆ, ಕ್ಲೋಸ್ ಮಾಡಿಬಿಡ್ತಾರೆ ಅವ್ರು ಊಟ. ಸೊ ಈಗ ಊಟಕ್ಕೆ ಹೋಗ್ತೀವಿ, ಬರೀ ಊಟಕ್ಕೆ ಹೋಗೋಣ ಅಂತ ನೋಡ್ರಿ ಹೊಂಟಿವಲ್ಲಿ. ವ್ಯೂ ಎಷ್ಟು ಮಸ್ತ್ ಕಾಣಕತ್ತೈತಿ ನೋಡ್ರಿ. ಫ್ರಂಟಲ್ಲಿ ಸಾಂಗ್ನು ಪ್ಲೇ ಮಾಡ್ಯಾರ, ಮಸ್ತ್ ಕಾಣಿಸಕತ್ತೈತಿ. ಬಟ್ ಇಲ್ಲಿ ನಾವು ಹೋಗೋ ದಾರಿ ಒಳಗೆ ಫುಲ್ ಕತ್ಲೈತಿ, ಹಂಗಾಗಿ ಟಾರ್ಚ್ ಹಾಕೊಂಡು ಹೊಂಟೀವಿ ನಾವು. ಜಂಗಲ್ ಐತಿ ಫುಲ್. ವಿರಾಜ ವಾವ್ ನೋಡ್ರಿ ವ್ಯೂ ಎಷ್ಟು ಮಸ್ತ್ ಐತಿ. ನೈಟ್ ವ್ಯೂ. ಸೇಮ್ ಐತಿ ಗೋ.
ಬೆಳಗ್ಗೆದು ಈಗ ರಾತ್ರಿ ಊಟ ಹಚ್ಕೊಳಕತ್ತೀವಿ. ನಾವು ಅನ್ಕೊಂಡಿದ್ವಿ ಮಧ್ಯಾಹ್ನ ಇದ್ದಿದ್ದೇ ಹೊಳ್ಳಿ ಇತ್ತಂತ ಹೇಳಿ, ಬಟ್ ಇಲ್ಲ ರೀ, ಚೇಂಜ್ ಇತ್ತು. ಚಟ್ನಿಗಳು ಆಮೇಲೆ ಸಲಾಡ್ ಸೌತಿಕಾಯ್ದೇನು ಇರ್ತಾವಲ್ಲ ಅವಷ್ಟೇ ಸೇಮ್ ಇತ್ತು. ಬಟ್ ಉಳ್ಕಿದ್ದೆಲ್ಲ ಪಲ್ಯಗಳು ಬೇರೆ ಥರನೇ ಮಾಡಿರ್ತಾರೆ. ಒಂದು ಮಿಕ್ಸ್ ಬಾಜಿ ಮಾಡಿದ್ರು, ಇನ್ನೊಂದು ಯಾವುದಷ್ಟು ನೆನಪಿಲ್ಲ ನನಗೆ. ಮತ್ತು ಟೇಸ್ಟ್ ಅಂತೂ ಭಾರಿ ಇರ್ತದೆ ನೋಡ್ರಿ, ಟೇಸ್ಟ್ ಬಗ್ಗೆ ಬೇರೆ ಮಾತೇ ಇಲ್ಲ. ಮತ್ತು ಸ್ವೀಟ್ ಮಧ್ಯಾಹ್ನ ಏನೈತಿಲ್ಲ ನಮ್ಗೆ ಜಾಮೂನ್ ಕೊಟ್ಟಿದ್ರು. ಇವಾಗ ರಾತ್ರಿ ಊಟಕ್ಕೆ ಶಾವ್ಗೆ ಪಾಯಸ ಮಾಡಿದ್ರು. ಶಾವ್ಗೆ ಪಾಯಸದ ಟೇಸ್ಟ್ ಅರೇ ಭಾರಿ ಮಸ್ತ್ ಇತ್ತು ನೋಡ್ರಿ. ಸೊ ನಾನ್ ವೆಜ್ ಒಳಗೂ ಚಿಕನ್ ಮಾಡಿದ್ರು. ಸೊ ಎಲ್ಲ ಟೋಟಲಿ ಹೇಳ್ಬೇಕಂದ್ರೆ ಎಲ್ಲ ಅಡ್ಗೆನೂ ಭಾಳ ಮಸ್ತ್ ಇತ್ತು ನೋಡ್ರಿ. ಈಗ ನಾವು ಎಲ್ಲರೂ ಊಟಕ್ಕೆ ಹಚ್ಕೊಳಕತ್ತೀವಿ. ಬರೀ ಎಲ್ಲರೂ ಊಟ ಮಾಡೋಣ. ಈಗ ಇಲ್ಲಿ ಎಲ್ಲರೂ ಊಟ ಮಾಡಾಕತ್ತೀವಿ. ಆಲ್ಮೋಸ್ಟ್ ಸಾಕಷ್ಟು ಜನ ಇಲ್ಲಿ ಬಂದಿದ್ರಂತ ಹೇಳ್ಬೋದು. ಆಮೇಲೆ ನೈಟ್ ವ್ಯೂ ಅಂತೂ ಭಾರಿ ಜಬರ್ದಸ್ತ್ ಆಗಿರ್ತದೆ ನೋಡ್ರಿ. ಆಮೇಲೆ ಇಲ್ಲಿ ಟಿವಿ ಒಳಗೆ ಸಾಂಗ್ ಪ್ಲೇ ಮಾಡಿರ್ತಾರೆ. ನಮ್ಗೆ ಯಾವ್ದು ಬೇಕು ಅದನ್ನು ಪ್ಲೇ ಮಾಡ್ಕೋಬಹುದು ನಾವು. ಸೊ ಇಲ್ಲಿ ಮಸ್ತ್ ಸೈಲೆಂಟ್ ಸಾಂಗ್ ಕೇಳ್ಕೊತ ನಾವೀಗ ಊಟನ ಎಂಜಾಯ್ ಮಾಡತ್ತೀವಿ ನೋಡ್ರಿ. ನೈಟ್ ಲೈಫು ಇಲ್ಲಿ ಭಾಳ ಮಸ್ತ್ ಇರ್ತದೆ ಅಂತ ಹೇಳ್ಬೋದು. ಒನ್ ಡೇಗೆ ಭಾಳ ಮಸ್ತ್ ನೋಡ್ರಿ. ನೀವು ಯಾರಾದರೂ ಬರೋರಿದ್ರೆ ಇಲ್ಲಿ ಬಂದು ಹೋಗ್ರಿ. ಇದೇ ರೆಸಾರ್ಟ್ ಬರ್ರಿ ಅಂತ ಹೇಳಂಗಿಲ್ಲ, ಬಟ್ ನಮಗಿದು ಈ ಒಂದು ರೆಸಾರ್ಟ್ ಭಾಳ ಚಲೋ ಅನಿಸ್ತು. ಆಮೇಲೆ ನೋಡ್ರಿ, ನಮ್ಮ ಇಬ್ಬರು ಹುಡುಗರದು ಊಟ ಆಗಿತ್ತು, ನನ್ನ ಮಗ ಆಮೇಲೆ ವಿರಾಜಂದು. ಅವ್ರು ಏನು ಮಾಡ್ತಾರೆ ಹೇಳ್ರಿ, ಇಲ್ಲಿ ಕೇರಮ್ ಇಟ್ಟಿದ್ರು. ಸೊ ದೊಡ್ಡ ಮನುಷ್ಯರಂಗ ಇಬ್ರು ಕೇರಮ್ ಮಾಡ್ಕೋತ ಮಸ್ತ್ ಮಜಾ ಮಾಡಕತ್ತಾರ ನೋಡ್ರಿ ಅವರು. ನಾವು ಅಲ್ಲಿ ಸಾಂಗ್ ಕೇಳ್ಕೊತ ನಾವು ಊಟ ಮಾಡತ್ತೀವಿ, ಅವ್ರು ಇಲ್ಲಿ ಸಾಂಗ್ ಕೇಳ್ಕೊತ ಇಬ್ರು ಆಟ ಆಡಕತ್ತಾರ. ಇಲ್ಲಿ ನೋಡ್ರಿ ಸಾಂಗ್ ಕೇಳ್ಕೊತ ನಮ್ಮ ಮೈದ್ನ ಅವ್ರಂತ್ರ ಫುಲ್ ಡ್ಯಾನ್ಸ್ ಮಾಡತ್ತಾರ. ಅದ್ರ ಜೊತೆಯಲ್ಲಿ ಇದ್ದವ್ರು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ಊಟ ಆದ ಕೂಡಲೇ. ಯಾಕಂದ್ರೆ ನಮ್ಗೆ ಯಾವ್ದು ಬೇಕದು ಸಾಂಗ್ನ ನಾವು ಪ್ಲೇ ಮಾಡ್ಬೋದು. DJ ಸಾಂಗ್ ಎಲ್ಲ ಪ್ಲೇ ಮಾಡ್ಕೋತ ನಾವು ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಜ್ಯೋತಿ, ನಾನು, ಆಮೇಲೆ ಅಲ್ಲಿ ಬಂದವ್ರು ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಅದನ್ನೇನು ವಿಡಿಯೋ ಹಾಕಿರಂಗಿಲ್ಲ ನಾನು. ಒಂದಷ್ಟು ವಿಡಿಯೋಸ್ನು ಮಾಡ್ಕೊಂಡಿವಿ, ಬಟ್ ನೋಡೋಣ್ರಿ ಹಾಕೋದಾದ್ರೆ ಹಾಕ್ತೀನಿ, ಇಲ್ಲಿ ಕೈಲ್ಲ. ನೀವು ಟೋಟಲಿ ಬಂದ್ರೆ ಇಲ್ಲಿ ನೈಟ್ ಕೂಡ ಎಂಜಾಯ್ ಮಾಡ್ಬೋದು. ಆಮೇಲೆ ಇದ್ರ ಜೊತೆಗೆ ಫೈರ್ ಕ್ಯಾಂಪು ಇರ್ತದೆ ಅಲ್ಲಿ ಹೊರಗಡೆ. ಬಟ್ ಮಳೆ ಬರಲಿಲ್ಲ ಅಂದ್ರೆ ಮಾತ್ರ, ನಾ ಹೇಳ್ದಂಗೆ ನಾವು ಹೋದಾಗಂತೂ ಫುಲ್ಲು ಮಳೆನೇ ಇತ್ತು. ಹಾಗಾಗಿ ಫೈರ್ ಕ್ಯಾಂಪು ಕ್ಯಾನ್ಸಲ್ ಆಗಿತ್ತು. ಇಲ್ಲಾಂದ್ರೆ ಅದನ್ನು ಇರ್ತಿತ್ತು, ತೀರಾ ಎಂಜಾಯ್ ಮಾಡ್ತಿದ್ವಿ ಅಲ್ಲಿ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ನಿನ್ನೆ ಇಲ್ಲೇ ಊಟ ಮುಗಿಸಿ ಎಲ್ಲ ಫುಲ್ಲು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ ವಾಪಸ್ ರೂಮಿಗೆ ಹೋಗಿ ಮಲ್ಕೊಂಡ್ಬಿಟ್ವಿ. ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ನೆಕ್ಸ್ಟ್ ಡೇ ನಾಷ್ಟ ಮಾಡೋಕ್ಕಂತೇಳಿ ಬಂದೀವಿ. ಆ್ಯಂಡ್ ಇನ್ನೊಂದು ಏನು ಹೇಳೋದಂದ್ರೆ, ಬೆಳಗ್ಗೆದು ನೆಕ್ಸ್ಟ್ ಡೇ ನಾಷ್ಟ ಏನು ಮಾಡತ್ತೇವಲ್ಲ, ಇದ್ರದ್ದು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ ನಾವು ಒಬ್ಬರಿಗೆ 200 ರೂಪೀಸ್ ಅಂತ. ಸೊ ನಾವು ಇದನ್ನು ಅನ್ಲಿಮಿಟೆಡ್ ರೆಸ್ಟ್ ಬೇಕಾದ್ರೂ ಮಾಡಬಹುದು. ಬಟ್ ಒಬ್ಬರಿಂದ ಅವರು 200 ರೂಪಾಯಿ ಇಸ್ಕೋತಾರೆ. ಸೊ ನಾವೀಗ ಪೇ ಮಾಡಿ ನಾಷ್ಟ ಮಾಡಕತ್ತೀವಿ. ಹೊರಗಡೆ ಹೋಗಿ ಮಾಡ್ಬೇಕು ಅಂದ್ಕೊಂಡ್ವಿ, ಬಟ್ ಫುಲ್ ಮಳೆನೇ ಐತಿ. ಹಾಗಾಗಿ ಎಲ್ಲೆಲ್ಲಿ ಹುಡ್ಕೋತ್ಕೊಂಡ್ರದು ನಾಷ್ಟ ಮಾಡೋಕ್ಕಂಥೇಳಿ ಇಲ್ಲೇ ಮಾಡಿ ಹೋಗ್ಬೇಕಂತ ಮಾಡತ್ತೀವಿ. ನಾಷ್ಟಕ್ಕೆ ನೋಡ್ರಿ, ಇಲ್ಲಿ ಮಾರ್ನಿಂಗ್ ಅಷ್ಟೇ ದೋಸೆ ಇತ್ತು, ಆಮೇಲೆ ಅವಲಕ್ಕಿ, ಒಂಥರ ಫ್ರೂಟ್ಸ್, ಟೀ, ಕಾಫಿ ಮತ್ತು ಬ್ರೆಡ್ ರೋಸ್ಟ್ ಎಲ್ಲನೂ ಇತ್ತು ನೋಡ್ರಿ. ಟೇಸ್ಟ್ ಅಂತೂ ಮಸ್ತ್ ಇತ್ತು. ಈಗ ನಾಷ್ಟ ಮಾಡತ್ತೀವಿ ನೋಡ್ರಿ ಎಲ್ಲರೂ. ಬರೀ ಈಗ ನಾಷ್ಟ ಮಾಡೋಣ ಅಂತ ಹೊರಗಡೆ ಹೋಗೋ ಹಾಗೇ ಇಲ್ಲ ನೋಡ್ರಿ. ಫುಲ್ಲು ಜೋರು ಮಳೆ ಹತ್ತಾಕತ್ತಿತ್ತು. ನಾವು ಅಂದ್ಕೊಂಡ್ವಿ ಎಲ್ಲರೂ ನಡು ಹೋಗಿ ನಿಂದ್ರಿಸಿ ಅಲ್ಲಿ ನಾಷ್ಟ ಮಾಡ್ಬೇಕಂತ ಹೇಳಿ. ಬಟ್ ಈ ಥರ ಮಳೆ ಒಳಗೆ ಅಲ್ಲೆಲ್ಲಿ ಹೋಟೆಲ್ ಹುಡ್ಕೋತ ಕುಂಡ್ರದಾಗ್ತೈತ್ರಿ. ಆಮೇಲೆ ಇಲ್ಲೆಲ್ಲ ಬರೀ ಫಾರೆಸ್ಟೇ ಕಾಣಿಸ್ತದೆ ಎಲ್ಲಿ ನೋಡಿದ್ರು. ಹಾಗಾಗಿ ನಾವು ಇಲ್ಲೇ ಮಾಡಿ ಹೊಂಟೀವಿ. ಬಟ್ ಟೇಸ್ಟ್ ಅಂತೂ ಮಸ್ತ್ ಇತ್ತು ನೋಡ್ರಿ. ಈಗ ನಮ್ಮ ಮೈದ್ನವರು ವಿಡಿಯೋ ಮಾಡಾಕತ್ತಾರೆ. ನೋಡಲಿ ನೋಡ್ರಿ, ಇಲ್ಲಿ ಟಿಫಿನ್ ಮಾಡಕ್ಕೆ ಬಂದೀವಿ. ಸೊ ಎಲ್ಲರದು ಟಿಫಿನ್ ಮುಗಿತು, ಚಾ ಕುಡಿಯಕತ್ತಾರ. ಮಳೆ ಅಂತೂ ಫುಲ್ ಹತ್ತಿ ಬಿಟ್ಟದ. ಮಳೆನೇ ನಿಂದ್ರಕ್ಕೆ ತಯಾರಿಲ್ಲ. ಈಗ
ಈಗ ಚೆಕ್ಔಟ್ ಆಗ್ಬೇಕು ನಾವು ಈಗ 11 ಗಂಟೆ ಒಳಗಡೆ. ಸೊ ಹಂಗಾಗಿ ಟಿಫನ್ ಮಾಡಕ್ಕೆ ಬಂದೀವಿ. ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟೀವಿ, ಈಗ ಹೋಗಬೇಕು. ಸೊ ಮಸ್ತ್ ಐತೆ ನೋಡ್ರಿ ಪರಂಪರಾ ಕಾಟೇಜ್. ಮಳೆ ಇದ್ಕರೆ ಬಟ್ ಎಲ್ಲರೂ ಎಂಜಾಯ್ ಮಾಡಿದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ. ಇಲ್ಲೇ ರೆಸಾರ್ಟ್ ಒಳಗೆ ಅಷ್ಟೇ ಫುಲ್ ಎಂಜಾಯ್ ಮಾಡಿದ್ವಿ, ನಾವು ಹೊರಗಡೆ ಹೋಗೋಕ್ಕಾಗಲಿಲ್ಲ. ಈಗ ಇಲ್ಲಿ ಔಟ್ಸೈಡ್ ಯಾವ ಸುತ್ತಮುತ್ತಲೆಲ್ಲ ಪ್ಲೇಸ್ ಅದಾವಲ್ಲ ಅವು ನೋಡ್ಕೊಂಡು ಹೋಗ್ಬೇಕನ್ನತ್ತೀವಿ. ಸಾತೋಡಿ ಫಾಲ್ಸ್ ಅದು ಏನೇನು ಅದಾವಂತ. ಸೊ ನೋಡ್ಬೇಕ್ರಿ ಹೋಗುವಾಗ. ಈಗ ನೋಡ್ರಿ ನಾವು ಚೆಕ್ಔಟ್ ಮಾಡಬೇಕು. ಸೊ ಸ್ವಲ್ಪ ಲಗೇಜ್ ಎಲ್ಲ ಇನ್ನೊಂದು ಸ್ವಲ್ಪ ಪ್ಯಾಕ್ ಮಾಡೋದೈತಿ, ಹಂಗಾಗಿ ಹೊಂಟೀನಿ ನಾ. ಈಗ ಮುಂದೆ ಅವರೆಲ್ಲದಾರ ನೀ ಪ್ಯಾಕ್ ಮಾಡಿ ಹೋಗಂದ್ರೆ ಹಂಗಾಗಿ ಹೊಂಟೀನಿ ನೋಡ್ರಿ ನಾನು. ಈಗ ಹೋಗಿ ಮತ್ತೆ ಸ್ವಲ್ಪ ಬೇರೆ ಡ್ರೆಸ್ ಚೇಂಜ್ ಮಾಡಿ ಹೋಗ್ತೀವಿ. ಎಷ್ಟು ಭಾರಿ ಅನ್ಸಾಕತ್ತೈತಿ ನೋಡ್ರಿ ನನಗಂತೂ. ಮಸ್ತ್ ಎಂಜಾಯ್ ಮಾಡಕತ್ತೀವಿ ನಾವ್ರಿ ಇಲ್ಲಿ ಎಲ್ಲರೂ. ಸೂಪರ್. ಈ ಥರ ನಮ್ಮ ಕಡೆ ಎಲ್ಲ ನೇಚರ್ ಸಿಗಂಗಿಲ್ಲ, ಹಂಗಾಗಿ ನಾವಿಲ್ಲಿ ಭಾಳ ಇಷ್ಟಪಡ್ತೀವಿ. ಇಲ್ಲಿ ಫಾರೆಸ್ಟ್ ಒಳಗೆ ಇದೀವಲ್ಲ, ಸೊ ಭಾಳ ಎಂಜಾಯ್ಮೆಂಟ್ ಮಾಡಕತ್ತೀವಿ ನೋಡ್ರಿ. ಇಲ್ಲೆಲ್ಲ ಈ ಥರ ರೂಮ್ಸ್ ಅದಾವಿಲ್ಲಿ, AC ರೂಮ್ಸ್ ಎಲ್ಲನೂ ಸಿಗ್ತಾವೆ ನಿಮ್ಗೆ. ಸೊ ನಾವು ನಮ್ಮ ರೂಮ ಅಲ್ಲಿ ಕಾಣ್ಸಕತ್ತಾವ ನೋಡ್ರಿ, ಆ ಕಡೆ ಅಲ್ಲೇದಾವ. ಜ್ಯೋತಿದು ನಮ್ದು ಎಲ್ಲ ಅಲ್ಲೇ ಬಾಜುನೇ ಐತಿ. ಸೊ ನೋಡ್ರಿ ಲಾಸ್ಟ್ ಎಂಡಿಗೆ ಅದಾವ ನಮ್ಮ ರೂಮ್ಸ್, ಅಲ್ಲೇ ಐತೆ ರೆಸಾರ್ಟ್. ಸೂಪರ್ ಐತೆ ನೋಡ್ರಿ, ಎಷ್ಟು ಭಾರಿ ಐತಿ. ಇಲ್ಲಿ ಮ್ಯಾಗ ಇದೆ ನೋಡ್ರಿ ನಮ್ಮ ರೂಮ. ಅದು ಬಾಜುದು ಜ್ಯೋತಿಯವ್ರು ಇದ್ದಿದ್ದು, ಅಂದ್ರೆ ನಮ್ಮ ಮೈದ್ನವ್ರು ಇದ್ದಿದ್ದು. ಸೊ ಇದು ನಮ್ಮದು. ಬರೀಗ ಮ್ಯಾಗ ಪಟ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಕೆಳಗೆ ಹೋಗ್ತೀವಿ. ಅಲ್ಲಿ ಮತ್ತೆ ಮುಂದೆ ಫಾಲ್ಸಿಗೆ ಅದು ಹೋಗ್ಬೇಕಾಗಿತ್ತು, ಸಾತೋಡಿ ಫಾಲ್ಸ್ ಅದು ಅದಾವಂತ. ಸೊ ಅಲ್ಲಿಗೆ ಹೋಗಬೇಕು. ಹಿಂದ್ಗಡೆ ಹತ್ರ ನೋಡ್ರಿ ಫುಲ್ ಈ ಥರ ಕಾಡು ಈ ಥರ ಅನ್ನಿಸ್ತದೆ, ಭಾಳ ಮಸ್ತ್ ಐತೆಲ್ಲ. ಜ್ಯೋತಿ ನೋಡ್ರಿ ಬರಾಕತ್ತಾಳಲ್ಲಿ, ಅವ್ರ ಮನ್ಯಾಗ ವಿಡಿಯೋ ಕಾಲ್ ಮಾಡ್ಯಾಳ, ಮಾತಾಡ್ಕೋತ ತೋರ್ಸತ್ತಾಳ ಇಲ್ಲಿದೆಲ್ಲ ನೋಡ್ರಿ ಅಲ್ಲಿ. ಹಾಯ್ ಗಾಯ್ಸ್, ಮನೆಗೆ ಹೊಂಟೀರಿ ಎಲ್ಲ ಬಿಟ್ಟು ಇಲ್ಲೇ ಬಿಟ್ಟು ಹೋಗ್ಬಿಟ್ಟಾರಿ. ಅಲ್ಲೇ ಐತೆ ನೋಡ್ರಿ ಅಕ್ಕಿ ಹೊಂಟಾಳ ಅವ್ರ ರೂಮಿಗೆ. ಈಗೆಲ್ಲ ಇವು ಸ್ವಲ್ಪ ಒಣಾಕಿದ್ವಿ ಹಸಿಗೆ, ಮತ್ತು ಇವೆಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಈಗ ಒಮ್ಮೆ ಅಲ್ಲಿ ಹೋಗಿ ಕಾರನ್ನೇ ಕುಂಡ್ರನ್ನೇ ನಿಮ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಎಲ್ಲ ಲಗೇಜ್ ಪ್ಯಾಕ್ ಆಯಿತು, ಈಗ ಹೋಗೋದೈತಿ. ಇವರು ರೆಡಿ ಆಗ್ಯಾರ ಇಬ್ಬರು. ಏನಂದ್ರೆ ಫುಲ್ ಮಸ್ತ್ ಜಾಕೆಟ್ ಹಾಕೊಂಡು ರೆಡಿ ಆಗ್ಯಾನ. ಪಾಪ ಹಾಯ್ ಮಾಡು, ಪಾಪ ಹಾಯ್ ಮಾಡ. ಚಿನ್ನ ಹಾಯ್ ಮಾಡಿಲಿ, ಹಾಯ್ ಮಾಡು. ಚೆಕ್ಔಟ್ ಆಗ್ಬೇಕು ನೋಡ್ರಿ. ಈಗ ಹೋಗ್ತೀವಿ. ಇಲ್ಲೆಲ್ಲ ಲಗೇಜ್ ರೆಡಿ ಮಾಡಿಟ್ಟಿವಿ, ಹೋಗ್ತೀವಿ. ರೂಮ್ ಅಂತೂ ಹಿಂಗಿತ್ತು ನೋಡ್ರಿ, ಮಸ್ತ್ ಇತ್ತು ರೂಮ್. ಈಗ ನಮ್ಮ ಜರ್ನಿ ಶುರು ಆಯ್ತು ನೋಡ್ರಿ. ವಾಪಸ್ ನಮ್ಮ ಊರ ಕಡೆ, ಬಿಜಾಪುರ ಕಡೆ ಹೋಗುವಾಗ ಒಂದು 2-3 ಫಾಲ್ಸ್ ಅದಾವಂತ್ರಿ ಇಲ್ಲಿ. ಸಾತೋಡಿ ಫಾಲ್ಸ್, ಆಮೇಲೆ ಇನ್ನೊಂದು 2 ಯಾವ ಹೇಳಿದ್ರು. ಸೊ ಅಲ್ಲಿ ಹೋಗ್ಬೇಕಂತೇಳಿ ಹೊಂಟೀವಿ. ಬಟ್ ನಾವು ಇಲ್ಲಿ ಹಾದಿ ಒಳಗೆ ಕೇಳಾಕತ್ತಿದ್ವಿ, ಅಲ್ಲೆಲ್ಲ ಇದ್ದವ್ರ ಕಡೆ ಅದೆಲ್ಲನೂ ಕ್ಲೋಸೇ ಅದಾವ್ರಿ ಇಲ್ಲಿ ಅಂತ ಹೇಳಾಕತ್ತಿದ್ರು. ಯಾಕಂದರೆ ಹೆವಿ ಮಳೆ ಇತ್ತು ನೋಡ್ರಿ ಇಲ್ಲಿ. ಸೊ ಮಳೆಗಾಲ ಒಳಗೆ ಇದಕ್ಕೆ ಬರಬಾರ್ದು, ಯಾಕಂದರೆ ಈ ಉಳ್ಕಿದ್ದೇನು ಹೊರಗಡೆಯಿಂದ ನೋಡೋಕೆ ಆಗಂಗಿಲ್ಲ ನಮ್ಗೆ ಅಲ್ಲಿ ಸುತ್ತಮುತ್ತಲು ಇದ್ದಿದ್ದು ಪ್ಲೇಸ್ಗಳು. ಬರೀ ಮತ್ತು ಫಾಲ್ಸ್ ಬೇರೆ ಅದಾವಲ್ರಿ, ಹಾಗಾಗಿ ಫುಲ್ ಹೆವಿ ರೇನ್ ಆಗ್ತಿರ್ತದೆ. ಹಾಗಾಗಿ ವಾಟರ್ ಫ್ಲೋನು ಭಾಳ ಇರ್ತದೆ. ಈಗ ಆಲ್ಮೋಸ್ಟ್ ನೀವು ನೋಡಾತಿರ್ಬೋದೆಲ್ಲ ಸೋಷಿಯಲ್ ಮೀಡಿಯಾ ಒಳಗೆ, ನ್ಯೂಸ್ ಒಳಗೆಲ್ಲ ಬರೀ ಇದೇ ತೋರ್ಸತ್ತಾರ ನೀರಿನ ಬಗ್ಗೆ, ಎಲ್ಲಿ ನೀರು ಹತ್ರ ಹೋಗಬೇಡ್ರಿ ಅಂಥೇಳಿ. ಸೊ ನಮ್ಮ ಸೇಫ್ಟಿ ಸಲುವಾಗಿ ಅವೆಲ್ಲನೂ ಬಂದ್ ಮಾಡಿರ್ತಾರಂತ ಹೇಳ್ಬೋದು ಎಲ್ಲ ಫಾಲ್ಸ್ಗಳ್ದು. ಸೊ ಹಂಗಾಗಿ ಏನು ಮಾಡೋಕ್ಕಾಗಂಗಿಲ್ಲ ರೀ. ವಾಪಸ್ ಬಂದಿದ್ದಕ್ಕೆ ರೆಸಾರ್ಟ್ ಒಳಗಂತೂ ಎಂಜಾಯ್ ಆಯಿತು. ಸುತ್ತಮುತ್ತಲಿರುವಂಥ ಪ್ಲೇಸ್ ಔಟ್ಸೈಡ್ದು ಅಷ್ಟೇ ನೋಡೋಕ್ಕಾಗಲಿಲ್ಲ ಖರೆ, ಬಟ್ ರೆಸಾರ್ಟ್ ಒಳಗಂತೂ ಎಂಜಾಯ್ ಮಾಡಿದ್ವಿ, ಅಷ್ಟೇ ಸಾಕು. 2 ದಿನ ಬಂದಿದ್ವಿ. ಸೊ ಫುಲ್ ಎಂಜಾಯ್ ಮಾಡ್ಕೊತ ಹೊಂಟೀವಿ. ಮತ್ತು ಕಾರ್ ಒಳಗೂ ಜರ್ನಿ ಮಾಡುವಾಗೂ ಎಂಜಾಯ್ ಆಯ್ತು ನೋಡ್ರಿ ನಮ್ಗೆ. ಯಾಕಂದ್ರೆ ಫುಲ್ ಮಳೆ ಮತ್ತು ಈ ಥರ ವಾತಾವರಣದ ಜೊತೆ ಸಾಂಗ್ ಕೇಳ್ಕೋತ ಮಸ್ತಾಗಿ ಹೊಂಟಿದ್ವಿ. ಹಂಗೇನು ನಮ್ಗೆ ಬೋರ್ ಅಂತ ಅನ್ನಿಸ್ಲಿಲ್ಲ. ಗಾಡಿ ಇಲ್ಲೇ ಹಚ್ಚೋದ್ರಿ, ವಾಕ್ ಮಾಡ್ಕೋತ 1 ಕಿಲೋಮೀಟರ್ ಹೋಗ್ಬೇಕು. ಆಗಲ್ಲ ಹೇಳ್ರಿ ಇಷ್ಟು ಮಳೆ ಹೆವಿ. ಅಷ್ಟು ವಾಕ್ ಮಾಡ್ಬೇಕಾ? 1 ಕಿಲೋಮೀಟರ್ ಗಾಡಿ ಇಲ್ಲೇ ಆಗಲ್ಲ 1 ಕಿಲೋಮೀಟರ್ ವಾಕ್ ಮಾಡ್ಕೋತ ಹೋಗ್ಬೇಕು. ಇದನ್ನು ಕ್ಯಾನ್ಸಲ್ ಆಯ್ತು ನೋಡ್ರಿ, ಮನೆಗೆ ಹೊಂಟಿವಿ. ಇನ್ನು ಕ್ಯಾನ್ಸಲ್ ಎಲ್ಲ ಕ್ಯಾನ್ಸಲ್ ಮಾಡಿ ಮನೆ ಕರ್ಕೊಂಡು ಹೊಂಟಾರ್ರಿ ಇವ್ರು. ನೋಡ್ರಿ ಮುಗೀತು ಮಳೆ ನೋಡ್ರಿ ಇಲ್ಲಿ. ಅಪ್ಪ ಮಳೆ ಬರತ್ತೆ ಇದು ಹೇಳೋದು ನೋಡ್ರಿ, ಹವಾಮಾನವಾಗಿ 100% ಮಳೆ ಇದೆ. ನಾವು ಹೊರಗೆ ಸೊಳಸ್ರಿ ಮತ್ತೇನು ಮಾಡೋದು. ಇನ್ನೊಂದು ಸ್ವಲ್ಪ ದಿವಸ ಜ್ಯೋತಿ ಅಂತೂ ಅಳಾಕತ್ತಾಳ್ರಿ, ಹೋಗೋದು ಬೇಡತ್ತ. ಏನು ಮಾಡೋದು, ಇವ್ರಂತ್ರ ಫುಲ್ ಖುಷಿ ಆಗ್ಬಿಟ್ರ ಮನೆಗೆ ಹೊಂಟಿವಿ ಅಂತೇಳಿ. ಗೋವಾಕ್ ಹೊಂಟ್ರತ್ರಿ ಇವ್ರು. ಅದೆಲ್ಲಪ್ಪ ನೀ ಏನದಿ, ನೀ ಮಾತ್ರ ನಿದ್ದಿ ಇಬ್ರದು. ಎಷ್ಟು ಕಿಲೋಮೀಟರ್ ಅದ್ರಿ ಇಲ್ಲಿಂದ? 10 ಕಿಲೋಮೀಟರ್ ಐತೆ ಸರ್.
1 ಕಿಲೋಮೀಟರ್ ವಾಕ್ ಐತ್ರಿ. ಬೇಡ ಹೊಳಸ್ರಿ ಹುಡುಗರು ಅದಾರ ನಾ ಹೋಗಕ್ಕಾಗಲ್ಲ. ಅಲ್ಲೇ ಇಂಗ್ಲ್ಯಾನ್ ಮ್ಯಾಗ ಈಗ ಇಲ್ಲಿ ದಾರಿ ಒಳಗೆ ನಿಂದ್ರಿಸಿವಿ. ಪ್ಲೇಸ್ ಅಂತೂ ಮಸ್ತ್ ಇತ್ರಿ. ಇಲ್ಲಿ ಫುಲ್ ಮಳಿ ಒಂದು ಬರಾತಿತ್ತು, ಹಂಗಾಗಿ ಫೋಟೋಸ್ ಚಲೋ ಬರ್ತಾವ ಅಂತ ಹೇಳಿ ದಾರಿ ಒಳಗೆ ನಿಂದ್ರಿಸಿವಿ. ಅಲ್ಲಿ ಇನ್ನೊಂದು ಫಾಲ್ಸ್ ಇತ್ರಿ, ಅಲ್ಲಿ ಹೋಗ್ಬೇಕು ಅಂದ್ವಿ. ಬಟ್ ಅದು 1 ಕಿಲೋಮೀಟರ್ ಮೊದಲೇ ನಾವು ಕೆಳಗೆ ಇಳಿಬೇಕತ್ತ. ಅಂದ್ರೆ ಕಾರ್ ಅದು ಹೋಗಂಗಿಲ್ಲ ತಲೆಗೆ 1 ಕಿಲೋಮೀಟರ್ ಮೊದಲೇ ನಡ್ಕೋತ ಹೋಗ್ಬೇಕತ್ತ. ಹಾಗಾಗಿ ಸಣ್ಣ ಮಕ್ಳು ಬೇರೆ ಅದಾರ, ಮಳಿ ಒಳಗೆ ಫುಲ್ ತೊಯ್ಸ್ಕೊಳ್ದಾಕದ ಅಂತ ಹೇಳಿ ಆ ಫಾಲ್ಸ್ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ವಿ. ಹೇ ಗೈಸ್, ಹೆಂಗದಿರಿ ಎಲ್ಲರೂ? ಚೆನ್ನಾಗಿದ್ದೀರಲ್ಲ? ಈಗ ನಾವು ಇಲ್ಲಿ ಅದೇವಿ ಮಾ ಫಾಲ್ಸ್ ರೋಡ್, ದಾಂಡೇಲಿ ರೋಡ್. ಇದು ಇಲ್ಲಿ ತುಂಬ ಗಾಡಿಗಳು ಹೋಗ್ತಾ ಇದೆ, ಆದರೆ ಹಂಗೆ ಮಳೆ ಬರ್ತಾ ಇದೆ. ನಾವು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಇವ್ರು ಮೇಡಮ್ ಅವರು, ಇವ್ರದ್ದು ಚಾನಲ್ ಇವತ್ತು ನಾ ಕಾಮೆಂಟ್ರಿ ಮಾಡ್ತಾ ಇದ್ದೀನಿ. ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಬಾಯ್. ಈಗ ನೋಡ್ರಿ ಇವ್ರು ಇಷ್ಟೊತ್ತೇನು ಮಾತಾಡಿದ್ರಲ್ಲ, ಇವರು ನಮ್ಮ ಕಾರ್ ಡ್ರೈವರ್ ನೋಡ್ರಿ. ಅವರೇ ಅಂದ್ರೆ ನನಗೆ ನಿಮ್ಮ ವ್ಲಾಗ್ ಒಳಗೆ ನಾವು ಸ್ವಲ್ಪ ಮಾತಾಡ್ತೀನಂತ ಸೊ ಮಾತಾಡಿದ್ರು. ಮತ್ತು ಈ ಥರ ಒಬ್ಬೊಬ್ರು ತಾವೇ ಖುಷಿಯಿಂದ ನನಗೆ ವ್ಲಾಗ್ ಒಳಗೆ ತೋರಿಸ್ರಿ, ನಿಮಗೆ ವ್ಲಾಗ್ ಒಳಗೆ ತೋರಿಸ್ರಿ ಅಂತಾರೆ. ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ನಾವು ಮೊಬೈಲ್ ಹಿಡಿದ್ರೆ ಸಾಕು, ನಮಗೆ ತೊಗೋಬೇಡ್ರಿ ವಿಡಿಯೋ ಒಳಗೆ ಅಂತಾರೆ. ಸೊ ಅಂಥವ್ರದ್ದು ನಾನು ತೊಗೊಳಕ್ಕೆ ಹೋಗಂಗಿಲ್ಲ. ಫಸ್ಟ್ ಅವ್ರಿಗೆ ಕೇಳೇ ನಾನು ವಿಡಿಯೋ ಮಾಡ್ಕೋತೀನಿ. ಈ ಥರ ಅವರಾಗೆ ನಂದು ವಿಡಿಯೋ ಮಾಡ್ರಿ ಅಂದ್ರೆ ನಮಗೂ ಫುಲ್ ಖುಷಿ ಆಗಿಬಿಡ್ತದೆ. ಸೊ ಈಗ ನೋಡ್ರಿ ಎಲ್ಲ ಮುಗೀತು, ವಾಪಸ್ ಮನೆ ಕಡೆ ಊರ ಕಡೆ ಹೊಂಟೀವಿ. ಇಲ್ಲಿ ಬರುವಾಗ ದಾರಿ ಒಳಗೆ ಮಂಗ್ಯಾಗಳು ಇದ್ದು ನೋಡ್ರಿ. ಫುಲ್ ನನ್ನ ಮಗ ಅಂತ ಫುಲ್ ಖುಷಿ ಆಗಿಬಿಟ್ಟ ಅವ್ನು ನೋಡಿ. ಈಗ ನೋಡ್ರಿ ನಾವಿಲ್ಲಿ ಧಾರವಾಡ ಒಳಗೆ ಇಳ್ದೀವಿ ಊಟಕ್ಕೆ ಅಂತ ಹೇಳಿ. ಸೊ ಇಲ್ಲಿ ಪೃಥ್ವಿ ಗಾರ್ಡನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಐತಿ, ಅಲ್ಲಿ ಹೊಂಟೀವಿ ಊಟಕ್ಕೆ. ಎಲ್ಲರೂ ಹಸಾಗೈತಿ, ಊಟ ಟೈಮ್ ಆಗೈತ್ರಿ. ಈಗ ಧಾರವಾಡ ಎಂಟ್ರ್ ಆದ ಕೂಡಲೇ ನೋಡ್ರಿ ಈ ಒಂದು ರೆಸ್ಟೋರೆಂಟ್ ಸಿಗ್ತದೆ ನಮಗೆ. ನಾವು ಅಲ್ಲಿ ಒಂದು 2-3 ಮಂದಿ ಕೇಳಿದ್ವಿ ಯಾವ ಚಲೋ ಐತಿಲ್ಲ ಅಂತೇಳಿ. ಸೊ ಇದು ಚಲೋ ಐತಿ ನೋಡ್ರಿ, ಫ್ಯಾಮಿಲಿ ಧಾಬಾ ಥರನೂ ಐತಿ. ಸೊ ಇಲ್ಲಿ ಹೋಗ್ರಿ ಅಂತಂದ್ರು, ಹಾಗಾಗಿ ಇಲ್ಲಿ ಬಂದೀವಿ. ಎಂಟ್ರೆನ್ಸು ಮಸ್ತ್ ಐತಿ ನೋಡ್ರಿ, ಎಲ್ಲ ಫುಲ್ ಗಾರ್ಡನ್ ಏರಿಯಾನೇ ಐತಿ ಅಂತ ಹೇಳ್ಬೋದು. ಮತ್ತು ಆಮೇಲೆ ಒಳಗಡೆ ಏನೈತಿಲ್ಲ ಬರ್ಡ್ಸ್ ಅದು ಸಾಕಿದ್ರು, ಅಂದ್ರೆ ಗಿಳಿ ಅದು ಸಾಕಿದ್ರು. ಸೊ ನೋಡಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಅನ್ಸಾಕತ್ತೈತಿ ಈ ಒಂದು ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಸೊ ನೋಡ್ರಿ ಇಲ್ಲಿ ನಾ ಹೇಳ್ದಲ್ಲ ಆಗಳೇ, ಸೊ ಎಲ್ಲ ಥರ ಇಲ್ಲಿ ಬರ್ಡ್ಸ್ ಅದು ಸಾಕಿದ್ರು. ಆಮೇಲೆ ಗಾರ್ಡನ್ ಏರಿಯಾ ಒಳಗೆ ಇಲ್ಲಿ ಜೋಕಾಲಿ ಅದು ಎಲ್ಲನೂ ಇತ್ತು. ಹುಡುಗರಿಗೂ ಫುಲ್ ಎಂಜಾಯ್ ಅನ್ಸಾತಿತ್ತು ನೋಡ್ರಿ. ಇಲ್ಲಿ ಅವ್ರು ಬಂದು ಕೂಡಲೇ ಜೋಕಾಲಿ ಅಂತ ನಿಂತು ಬಿಟ್ಟಿದ್ರು. ಹೋಗುವಾಗ ಟೈಮ್ ಒಂದು 5 ಗಂಟೆದಾಗಿತ್ತು ನೋಡ್ರಿ. ನಾವು ಊಟ ಮಾಡುವಾಗ 4 ಗಂಟೆಯಿಂದ 5 ಗಂಟೆ ತನಕ ನಾವು ಊಟನೇ ಮಾಡಿದ್ವಿ. ಇಲ್ಲಿ ಹಶ್ವಾಗಿತ್ತು. ಸೊ ಹಂಗಾಗಿ ಊಟಕ್ಕೆ ನಿಂದ್ರಿಸಿದ್ವಿ. ಊಟ ಮಾಡಿದ ಕೂಡಲೇ ಇಲ್ಲಿ ನಮ್ಮ ಧಾರವಾಡ ಒಳಗೆ ಒಬ್ಬರು ರಿಲೇಟಿವ್ ಅದಾರ, ಅವ್ರ ಮನೆಗೆ ಭೇಟಿ ಆಗ್ಬೇಕಂತ ಹೇಳಿ ಅಂದ್ಕೊಂಡೀವಿ. ಊಟಾಗಿಂದ ನೋಡ್ಬೇಕ್ರಿ ಏನೇನು ಆಗ್ತದೆಲ್ಲ ಅಂಥೇಳಿ. ಚಲ ಚೂಚು ಇಲ್ಲಿ ಮೊದಲು ನಾವು ಸ್ಟಾರ್ಟರ್ನ ತೊಗೊಂಡ್ವಿ. ಪನ್ನೀರ್ ಒಳಗೆ ಒಂದು ಸ್ನ್ಯಾಕ್ಸ್ ತರಿಸಿದ್ವಿ, ಅದ್ರ ಹೆಸರೇನು ಅಷ್ಟು ನೆನಪಿಲ್ಲ ರೀ. ಅದ್ರ ಜೊತೆಗೇನೆ ಗೋಬಿ ಮಂಚೂರಿ ತರಿಸಿದ್ವಿ. ಮತ್ತು ಸಣ್ಣ ಮಕ್ಕಳಿಗೆ ಇಬ್ಬರಿಗೂ ನೋಡ್ರಿ, ಶ್ರೇಣೆಗ ಆಮೇಲೆ ವಿರಾಜ್ಗೆ ಇಬ್ಬರಿಗೂ ಸೂಪ್ ತರಿಸಿದ್ವಿ. ಮತ್ತು ಟೇಸ್ಟ್ ಅಂತೂ ಚಲೋ ಐತ್ರಿ, ಹಂಗೆ ಭಾರಿ ಐತೆ ಅನ್ನೋಂಗೂ ಇಲ್ಲ, ಓಕೆ ಓಕೆ ಇತ್ತು. ಸ್ನ್ಯಾಕ್ಸ್ ಅಲ್ಲಿ ಸ್ಪೆಷಲ್ ಅತ್ ನೋಡ್ರಿ, ಅದು ಅದ್ರ ಹೆಸರೇನು ಅಷ್ಟೊಂದು ಗೊತ್ತಿಲ್ಲ. ಸೊ ಚಲೋ ಐತ್ರಿ. ಆಮೇಲೆ ಕುಂಡ್ರಕ್ಕೆಲ್ಲ ಫೆಸಿಲಿಟಿ ಚಲೋ ಇತ್ತು ನೋಡ್ರಿ. ಅಂದರೆ ಒಂಥರ ಗಾರ್ಡನ್ ಥರನೂ ಇತ್ತು, 2-3 ಸೆಕ್ಷನ್ ಇದ್ದು, ಫುಲ್ ದೊಡ್ಡದಿತ್ತು ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಸೊ ಈಗ ನಾವು ಪನ್ನೀರ್ದು ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ವಿ, ಈ ಕಡೆ ಗೋಬಿ ಮಂಚೂರಿ ತಿನ್ನಾಕತ್ತಿದ್ವಿ. ಇದಾಗನ ಊಟ ಆರ್ಡ್ರ್ ಮಾಡ್ಬೇಕಂತೇಳಿ ಸೊ ಫಸ್ಟ್ ಸ್ನ್ಯಾಕ್ಸ್ ತಿನ್ನಾಕತ್ತೀವಿ ಈಗ. ಫೈನಲಿ ಎಲ್ರದ್ದು ಊಟ ಐತ್ರಿ, ಫುಲ್ ಮಸ್ತ್ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅದಾಗ ನಾನು ಆಗಲೇ ಹೇಳಿದ್ದೆಲ್ಲ ನಮ್ಮ ರಿಲೇಟಿವ್ ಅದಾರ ಧಾರವಾಡ ಒಳಗಂತ. ಸೊ ಅವರು ಕಾಲ್ ಮಾಡಿದ್ರು, ಹಾಗಾಗಿ ಅವರಿಗೆ ಭೇಟಿಯಾಗಿ ಹೋಗ್ಬೇಕಂತೇಳಿ ಅವ್ರ ಮನೆಗೆ ಹೋದ್ವಿ ಧಾರವಾಡ ಒಳಗೆ. ಅವರು ಹೋಗೋ ತನಕ ನೋಡ್ರಿ ನಾವು ಇಲ್ಲೇ ಫುಲ್ ಊಟ ಮಾಡಿ ಹೋಗಿ ಹೊಟ್ಟೆ ತುಂಬ. ಅಲ್ಲಿ ಹೋಗಾನ ಅವರು ಅವಲಕ್ಕಿ ಮಾಡ್ಕೊಂಡು ಕೂತಿದ್ರು, ಬ್ಯಾಡ್ ಅಂದ್ರೂ ಕೇಳಿಲ್ಲ, ಅವಲಕ್ಕಿ ಮಾಡಿದ್ರು. ಸೊ ಒಂದು ಸ್ವಲ್ಪ ಎಲ್ಲರೂ ಅವಲಕ್ಕಿ ತಿಂದ್ವಿ, ಮತ್ತು ಚಹಾ ಮಾಡಿದ್ರು, ಚಹಾ ಕುಡಿದ್ವಿ. ಇನ್ನು ಮತ್ತೆ ಯಾವಾಗೂ ಧಾರವಾಡಕ್ಕೆ ಯಾವಾಗ ಬರ್ತೀವಿ ಏನೋ ಅಂಥೇಳಿ ಅವ್ರ ಮನೆ ಅಲ್ಲೇ ಇತ್ತಲ್ಲ, ಹಾಗಾಗಿ ಸಮೀಪ ಆಯ್ತು ನೋಡ್ರಿ, ರೈಲ್ವೆ ಸ್ಟೇಷನಿಂದ ಅವ್ರ ಮನೆ ಹತ್ರನೇ ಐತಿ. ಸೊ ಅಲ್ಲಿ ಭೇಟಿಯಾಗಿ ವಾಪಸ್ ನಮ್ಮ ಊರ ಕಡೆ ನಾವು ಹೊಂಟ್ವಿ. ಇದು ನೋಡ್ರಿ ಧಾರವಾಡ ಒಳಗಿದು
ಫುಲ್ ಗದ್ಲಂದ್ರೆ ಗದ್ಲಿತ್ತು, ಮಾರ್ಕೆಟ್ ಏರಿಯಾ ಅಂತ ಅನ್ಬೋದು ಇದು. ಸೊ ಮಸ್ತ್ ಇತ್ತು ನೋಡ್ರಿ, ಎಲ್ಲನೂ ನಾವು ನೋಡಕತ್ತಿದ್ವಿ ಎಷ್ಟು ರಶ್ ಐತಲ್ಲ ಇಲ್ಲಿ ಅಂತೇಳಿ. ರಾತ್ರಿ 8 ಗಂಟೆದಾಗಿತ್ತು ನೋಡ್ರಿ, ಅಂದ್ರೆ ಫುಲ್ ರಶ್ ಇತ್ತು ಮಾರ್ಕೆಟ. ಇದಾಗನ ಸೀದಾ ಒಂದು 2 ತಾಸದೊಳಗೆ ನಮ್ಮ ಊರಿಗೆ ಹೋಗಿ ನಾವು ಮುಟ್ಟಿದ್ವಿ. ಅದಾಗನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರೀ, 12:30 ಅದು ಆಗಿತ್ತು ನಾವು ಊರಿಗೆ ಹೋಗೋ ತನಕ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ. ಈ ವಿಡಿಯೋ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗಿರ್ತದೆ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡಕತ್ತವ್ರು ಸಬ್ಸ್ಕ್ರೈಬ್ ಆಗಿರಿ. ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಇನ್ನು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.